ಪಿಲಿಪಿಲಿ ಟಿವಿ. ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ಕೊಳ ಇತ್ತು. ಆ ಕೊಳದ ಪಕ್ಕ ಆಲದ ಮರದ ಮೇಲೆ ವಯಸ್ಸಾದ ಕೊಕ್ಕರೆಯೊಂದು ವಾಸವಾಗಿತ್ತು. ಆ ಕೊಳದಲ್ಲಿ ತುಂಬಾ ಮೀನುಗಳಿದ್ದರಿಂದ ಕೊಕ್ಕರೆಗೆ ಸುಲಭವಾಗಿ ಊಟ ಸಿಗುತ್ತಿತ್ತು. ಕಾಲಕ್ರಮೇಣ ಕೊಕ್ಕರೆಯ ವಯಸ್ಸು ಹೆಚ್ಚಾಯಿತು. ಅದರ ಕಣ್ಣು ಮಸುಕಾಯಿತು, ರೆಕ್ಕೆಗಳು ದುರ್ಬಲವಾದವು. ಹೀಗಾಗಿ ಮೀನು ಹಿಡಿಯುವುದು ಕಷ್ಟವಾಯಿತು. ಆಗ ಕೊಕ್ಕರೆ ಒಂದು ಕುತಂತ್ರವನ್ನು ರೂಪಿಸಿತು. ಒಂದು ದಿನ ಕೊಕ್ಕರೆ ದುಃಖದಿಂದ ಕೊಳದ ತೀರದಲ್ಲಿ ನಿಂತುಕೊಂಡಿತು. ಅದನ್ನು ಕಂಡ ಮೀನೊಂದು, ನೀನು ಇಷ್ಟು ದುಃಖದಿಂದ ಏಕೆ ಇದ್ದೀಯಾ ಎಂದು ಕೇಳಿತು. ಕೊಕ್ಕರೆ ಉತ್ತರಿಸಿತು, ನಾನು ಹಳ್ಳಿಗರು ಮಾತನಾಡುವುದನ್ನು ಕೇಳಿದೆ. ಅವರು ಈ ಕೊಳವನ್ನು ಮುಚ್ಚಿ ನೀರನ್ನು ಒಣಗಿಸುವ ಯೋಚನೆ ಮಾಡುತ್ತಿದ್ದಾರೆ. ನಿಮ್ಮೆಲ್ಲರಿಗೂ ಅಪಾಯ ಬರಬಹುದು. ನಿಮ್ಮನ್ನು ರಕ್ಷಿಸಲು ನಾನು ಹತ್ತಿರದ ದೊಡ್ಡ ಕೊಳಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತೇನೆ ಎಂದು ಹೇಳಿತು. ಮೀನುಗಳು ಕೊಕ್ಕರೆಯ ಮಾತನ್ನು ನಂಬಿದವು. ಕೊಕ್ಕರೆ ಪ್ರತಿದಿನ ಒಂದೊಂದೇ ಮೀನುಗಳನ್ನು ತನ್ನ ಚೂಚಿನಲ್ಲಿ ಹಿಡಿದು ಹಾರಿಕೊಂಡು ಹೋಗುತ್ತಿತ್ತು. ಆದರೆ ಅವುಗಳನ್ನು ಹೊಸ ಕೊಳಕ್ಕೆ ಬಿಡದೆ ಮಧ್ಯದಲ್ಲೇ ಕಲ್ಲಿನ ಮೇಲೆ ಇಟ್ಟು ತಿನ್ನುತ್ತಿತ್ತು. ಹೀಗಾಗಿ ದಿನದಿಂದ ದಿನಕ್ಕೆ ಕೊಳದಲ್ಲಿನ ಮೀನುಗಳ ಸಂಖ್ಯೆ ಕಡಿಮೆಯಾಗುತ್ತಿತ್ತು. ಒಂದು ದಿನ ಕೊಳದಲ್ಲಿದ್ದ ಏಡಿ ಕೇಳಿತು, ನನ್ನನ್ನು ಹೊಸ ಕೊಳಕ್ಕೆ ಕರೆದೊಯ್ಯುವೆಯಾ? ಕೊಕ್ಕರೆ ಒಪ್ಪಿಕೊಂಡಿತು ಮತ್ತು ಏಡಿಯನ್ನು ತನ್ನ ಕುತ್ತಿಗೆಯಲ್ಲಿ ಹಿಡಿದು ಹಾರಿತು. ಹಾರುವಾಗ ಏಡಿಗೆ ಕೆಳಗೆ ಎಲುಬುಗಳ ರಾಶಿ ಕಂಡಿತು. ಅಲ್ಲಿ ಮೀನಿನ ಮೂಳೆಗಳು ತುಂಬಿದ್ದವು. ಆಗ ಏಡಿಗೆ ಸತ್ಯ ಗೊತ್ತಾಯಿತು. ಕೊಕ್ಕರೆ ಸುಳ್ಳು ಹೇಳಿ ಎಲ್ಲಾ ಮೀನನ್ನು ತಿಂದಿದೆ ಎಂದು ಅರಿತುಕೊಂಡಿತು. ತಕ್ಷಣ ಏಡಿ ತನ್ನ ಬಲವಾದ ಚಿಮಟಿನಿಂದ ಕೊಕ್ಕರೆಯ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದುಕೊಂಡಿತು. ನೋವಿನಿಂದ ಕೊಕ್ಕರೆ ನೆಲಕ್ಕೆ ಬಿದ್ದು ಸತ್ತು ಹೋಯಿತು. ಏಡಿ ತನ್ನ ಬುದ್ಧಿಯಿಂದ ತನ್ನ ಪ್ರಾಣವನ್ನು ಉಳಿಸಿಕೊಂಡಿತು.